morning, dear students. This is Arun Kumar, Assistant Professor, Department of Commerce, Government First Grade College, Koppa. So it is the second part of marginal costing. Here I am going to solve another problem which is asked in the year 2013 affiliated to Kuala University for 10 marks. The question like the following information is related to Ananya Limited. The selling price per unit is rupees 100, variable cost per unit is rupees 60, fixed cost rupees 40,000. They ask you to calculate the following. So first one is PV ratio, second one is BEP sales, third one sales required to earn profit of rupees 50,000, new BEP of sales if selling price is reduced by 10%. Next, lastly, the profit at sale of rupees 30,000. So ಇನ್ನೊಂದ್ಸರಿ ಪ್ರಾಬ್ಲಮ್ ನೋಡೋಣ ಏನೇನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ 100 rupees ಕೊಟ್ಟಿದ್ದಾರೆ. ಸೊ ವೇರಿಯಬಲ್ ಕಾಸ್ಟ್ 6 rupees ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 40,000 rupees ಕೊಟ್ಟಿದ್ದಾರೆ. ಸೊ ಈ ಮೂರು ಇನ್ಫಾರ್ಮೇಶನ್ ಮುಖಾಂತರ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಒಂದು ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು, BEP ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಪ್ರಾಫಿಟ್ ಆಫ್ rupees 50,000 ಅಂದರೆ 50,000 ಅರ್ನ್ ಮಾಡಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ, ಮತ್ತೆ 10% ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂನ ಕಮ್ಮಿ ಮಾಡಿದಾಗ ಎಷ್ಟು BEP ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಮತ್ತೆ 3 ಲಕ್ಷ ರೂಪಾಯಿಗೆ ಸೇಲ್ಸ್ ಮಾಡಿದಾಗ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಥಿಂಗ್ PV ರೇಷಿಯೋ. ಸೊ ಕ್ಯಾಲ್ಕುಲೇಷನ್ ಆಫ್ PV ರೇಷಿಯೋ ಇನ್ ಪರ್ಸೆಂಟೇಜ್. ಸೊ ಏನಿದೆ ಫಾರ್ಮುಲಾ ಅಂದರೆ PV ರೇಷಿಯೋ ಇನ್ ಪರ್ಸೆಂಟೇಜ್ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಅಂದರೆ ಸೇಲ್ಸ್ ಇಂದ ವೇರಿಯಬಲ್ ಕಾಸ್ಟ್ ನ ಲೆಸ್ ಮಾಡಿ ಡಿವೈಡೆಡ್ ಬೈ ಸೇಲ್ಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? PV ಇಂಟು 100 ಮಾಡಿ PV ರೇಷಿಯೋ ಸಿಗುತ್ತೆ. ಸೊ ನೋಡೋಣ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ. ಸೊ ಸೇಲ್ಸ್ ಬಂದು ಪರ್ ಯೂನಿಟ್ 100 rupees ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಬಂದು 60 rupees ಕೊಟ್ಟಿದ್ದಾರೆ. ಅದರ ಅರ್ಥ 100 ಮೈನಸ್ 60 ಡಿವೈಡೆಡ್ ಬೈ 100 ಇಂಟು 100 ಮಾಡಿದ್ರೆ ನಮ್ಗೆ ಏನು ಬರುತ್ತೆ? PV ರೇಷಿಯೋ ಸಿಗುತ್ತೆ. ಸೊ ನೋಡಿ 100 ಮೈನಸ್ 60 ಡಿವೈಡೆಡ್ ಬೈ 100 ಇಂಟು 100. ಸೊ ಎಷ್ಟು ಬರುತ್ತೆ? PV ರೇಷಿಯೋ 40%. ಸೊ 40% ಇಸ್ ಅ PV ರೇಷಿಯೋ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ BEP ವ್ಯಾಲ್ಯೂ. ಸೊ BEP ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಾರ್ಮುಲಾ ಹೇಗಿದೆ ಅಂತ ನೋಡೋಣ. ಸೊ ಫಾರ್ಮುಲಾ ಬಂದು BEP ವ್ಯಾಲ್ಯೂ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಸೊ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಏನನ್ನ? PV ರೇಷಿಯೋನ. ಹೌ ಮಚ್ ಇಸ್ ದ PV ರೇಷಿಯೋ? PV ರೇಷಿಯೋ ಇಸ್ 40%. Next, fixed cost. In the problem they given fixed cost. ಎಷ್ಟು ಕೊಟ್ಟಿದ್ದಾರೆ fixed cost? The fixed cost per unit is 40,000 ಅಂತ ಕೊಟ್ಟಿದ್ದಾರೆ. Means it's simple. So 40,000 divided by PV ratio. We will get the BEP value. So ನೋಡಿ 40,000 divided by 40% into 40%. So ಎಷ್ಟು ಬರುತ್ತೆ? 1 lakh is a BEP value. So the second method. Next, third one. ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ rupees 50,000 ಅಂದರೆ 50,000 ಪ್ರಾಫಿಟ್ ಅರ್ನ್ ಮಾಡಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕಂತ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಏನು ಬರುತ್ತೆ ಫಾರ್ಮುಲಾ? ಸೊ ಸೇಲ್ಸ್ ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ PV ರೇಷಿಯೋ. ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ. ಫಿಕ್ಸ್ಡ್ ಕಾಸ್ಟ್ ಬಂದು 40,000 ಇಸ್ ದೇರ್. ಪ್ರಾಫಿಟ್ already they only given for if your profit how much is there? 50,000. PV ratio already calculated. How much is their PV ratio? Is a 40%. The simple thing. So profit is 50,000, fixed cost per unit is 40,000. So ಇಲ್ಲಿ ಏನಾಗುತ್ತೆ? 40,000 plus 50,000 divided by 40%. The 2,25,000 is the sales. 2,25,000 ನಾವು ಸೇಲ್ಸ್ ಮಾಡಿದಾಗ 50,000 rupees ಪ್ರಾಫಿಟ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ನಾಲ್ಕನೇ ಮೆಥಡ್ ಏನು ಕೇಳಿದ್ದಾರೆ ಅಂದರೆ ಸೊ ನ್ಯೂ BEP ಆಫ್ ಸೇಲ್ಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಇಸ್ ರೆಡ್ಯೂಸ್ಡ್ ಬೈ 10%. ಅಂದರೆ 100 rupees ಇರೋ ಸೆಲ್ಲಿಂಗ್ ಪ್ರೈಸ್ ಅನ್ನ 10% ಕಮ್ಮಿ ಮಾಡಿದಾಗ ಎಷ್ಟು ನ್ಯೂ BEP ಸೇಲ್ಸ್ ಬರುತ್ತೆ ಅಂತ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ನೋಡೋಣ ಯಾವ ರೀತಿ ಇದೆ ಫಾರ್ಮುಲಾ ಅಂತ. ಸೊ ನೋಡಿ ನ್ಯೂ BEP ಈಕ್ವಲ್ಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ಸೊ ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ. ಹೌ ಮಚ್ ಇಸ್ ದೇರ್? ಫಿಕ್ಸ್ಡ್ ಕಾಸ್ಟ್ ಇಸ್ ಅ 40,000. ಇಟ್ಸ್ ರಿಮೈನ್ಸ್ ಅನ್ಚೇಂಜ್. ಯಾವುದೇ ರೀತಿ ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗಲ್ಲ ಆಯ್ತಾ. PV ರೇಷಿಯೋ 40% ತಗೊಂಡಿದ್ದೀವಿ, 40% ಕ್ಯಾಲ್ಕುಲೇಟ್ ಮಾಡಿದ್ರ. ಬಟ್ ಅದನ್ನ ತಗೊಂಡ್ರೆ ಇಟ್ಸ್ ರಾಂಗ್ ಆಗುತ್ತೆ. ಬಿಕಾಸ್ ಇಲ್ಲಿ ಏನಾಗ್ತಿದೆ 100 rupees ಸೇಲ್ಸ್ಗೆ 40% ಏನಾಗುತ್ತೆ PV ರೇಷಿಯೋ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ 10% ರಿಡ್ಯೂಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ನ್ಯೂ PV ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋ PV ರೇಷಿಯೋ ಅಂತ ನೋಡೋಣ. ಆಲ್ರೆಡಿ ಗೊತ್ತಿದೆ ನಮಗೆ. ಸೊ PV ರೇಷಿಯೋ ಈಕ್ವಲ್ಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ ಇಲ್ಲಿ ನೋಡಿ. ಸೊ ಸೇಲಿಂಗ್ ಪ್ರೈಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ 100
minus 10 rupees. 10 rupees ಅಂದ್ರೆ reduced by 10%. reduced ಅಂದ್ರೆ ಲೆಸ್ ಮಾಡಬೇಕಾಗುತ್ತೆ. 100 rupees ಅಲ್ಲಿ 10% means 10 rupees. ಸೊ ಈಕ್ವಲ್ಸ್ ಮಾಡಿದಾಗ ಎಷ್ಟು ಬರುತ್ತೆ? 90 rupees ಬರುತ್ತೆ. ಇವಾಗ ನ್ಯೂ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ನಮಗೆ? 90 rupees. ವೇರಿಯಬಲ್ ಕಾಸ್ಟ್ 60 rupees ಸೇಮ್, ಅದೇನು ಚೇಂಜ್ ಆಗಲ್ಲ. ಸೊ ನೋಡಿ, ಸೊ 90 rupees minus 60 rupees divided by 90 rupees into 100 ಎಷ್ಟು ಬರುತ್ತೆ? 33.33% is a new PV ratio. ಸೊ ಇವಾಗ ಈ ಒಂದು ಇದನ್ನ ಅಲ್ಲಿ ಅಪ್ಲೈ ಮಾಡೋಣ. ಸೊ ನೋಡಿ, ಫಿಕ್ಸ್ಡ್ ಕಾಸ್ಟ್ ಇಸ್ 40,000 divided by 33.33% ಎಷ್ಟು ಬರುತ್ತೆ? 1,20,012 rupees or 1,20,000 ಅಂತ ಕನ್ಸಿಡರೇಷನ್ ತಗೋಬಹುದು. ಸೊ ಇಟ್ ಇಸ್ ಅ ನ್ಯೂ BEP ಸೇಲ್ಸ್. ಸೊ ನೆಕ್ಸ್ಟ್, the calculation of profit at sale of rupees 3 lakhs. ಸೊ 3 lakhs ಸೇಲ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಫಾರ್ಮುಲಾ ಏನಿದೆ? ಸೊ ಪ್ರಾಫಿಟ್ ಈಕ್ವಲ್ಸ್ PV ರೇಷಿಯೋ ಇಂಟು ಸೇಲ್ಸ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಇದು ಆಲ್ರೆಡಿ PV ರೇಷಿಯೋ ಕೊಟ್ಟಿದ್ದಾರೆ, ಸೇಲ್ಸ್ 3 lakhs ಅಂತ ಅವರೇ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಸೊ ನೋಡೋಣ. ನೋಡಿ, ಸೇಲ್ಸ್ ಇಸ್ 3 lakh, PV ರೇಷಿಯೋ ಇಸ್ 40%, ಫಿಕ್ಸ್ಡ್ ಕಾಸ್ಟ್ ಇಸ್ 40,000. ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಈಸಿಯಾಗಿ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ನೋಡಿ, 40% into 3 lakh minus 40,000. ಸೊ ಎಷ್ಟು ಬರುತ್ತೆ? 1,20,000 minus 40,000 is 80,000 rupees is a profit. ಸೊ 3 ಲಕ್ಷಕ್ಕೆ ಸೇಲ್ಸ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ ಪ್ರಾಫಿಟ್ ಅಂದ್ರೆ 80,000 rupees ಪ್ರಾಫಿಟ್ ಸಿಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್ ಆಯ್ತಾ? ಮತ್ತೆ it is another problem which is asked for 5 marks for the in the year 2013. so it's very simple. 5 marks ಗೆ ಕೇಳಿದ್ದಾರೆ. ಸೊ ಯಾವ ರೀತಿ ಇದೆ ಅಂತ ನೋಡೋಣ ಪ್ರಾಬ್ಲಮ್. ಸೊ ನೋಡಿ, the following information find out PV ratio. The selling price per unit is rupees 10. Year sales units total cost rupees ಅಂತ ಕೊಟ್ಟಿದ್ದಾರೆ. ಸೊ in the year 2011 15,000 units, 1,30,000 is the total cost. In the year 2012 17,000 units, 1,45,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, PV ರೇಷಿಯೋ ಅಂದ್ರೆ ನಾರ್ಮಲ್ ಏನಿ ಬರುತ್ತೆ ಅಂದ್ರೆ PV ರೇಷಿಯೋ ಫಾರ್ಮುಲಾ ಬಂದು PV ರೇಷಿಯೋ ಈಕ್ವಲ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಬರುತ್ತೆ. ಇಲ್ಲಿ ಬಟ್ 2 years ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ವೆನ್ ದೇ ಗಿವನ್ ದ 2 years ಇನ್ಫಾರ್ಮೇಶನ್ ಯು ಹ್ಯಾವ್ ಟು means take the formula, another formula means is the PV ratio equals the percentage change in profit divided by percentage change in sales into 100. ಸೊ ಈ ಒಂದು ಫಾರ್ಮುಲಾನ ಕನ್ಸಿಡರೇಷನ್ ತಗೊಂತೀರಾ. ಸೊ ನೋಡೋಣ, ಸೊ ಏನು ಬರುತ್ತೆ ಫಾರ್ಮುಲಾ ಅಂತ. ಸೊ ನೋಡಿ, ಚೇಂಜಸ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಸೇಲ್ಸ್ ಇಂಟು 100. ಸೊ ಎಷ್ಟು ಒಂದು ಪ್ರಾಫಿಟ್ ಅಲ್ಲಿ ಚೇಂಜಸ್ ಆಗುತ್ತೆ ಮತ್ತೆ ಸೇಲ್ಸ್ ಅಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಇಂಟು ಮಾಡಿದಾಗ ಏನಾಗುತ್ತೆ ನಮಗೆ PV ರೇಷಿಯೋ ಸಿಗುತ್ತೆ. ಬಿಕಾಸ್ ದೇ ಗಿವನ್ 2 years ಆಫ್ ಇನ್ಫಾರ್ಮೇಶನ್ 2011 and 2012 ಇನ್ಫಾರ್ಮೇಶನ್. ಸೊ ನೋಡೋಣ ವರ್ಕಿಂಗ್ ನೋಟ್. ಸೊ ನೋಡಿ, ಸೇಲ್ಸ್ ಇಲ್ಲಿ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಸೇಲ್ಸ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಅದನ್ನ ಏನ್ ಮಾಡಬೇಕು ನಾವು ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಈಗ ನೋಡಿ, ಇನ್ ದ ಇಯರ್ 2011 15,000 ಯೂನಿಟ್ಸ್ ನ ಸೇಲ್ ಮಾಡ್ತಿದ್ದಾರೆ ಅಟ್ ಎ ಕಾಸ್ಟ್ ಆಫ್ rupees 10 rupees. ಸೊ 15,000 into 10 ಎಷ್ಟು ಬರುತ್ತೆ? 1,50,000 rupees is a sales value. ಸೊ ಇನ್ ದ ಇಯರ್ 2012 ಸೊ 17,000 ಯೂನಿಟ್ಸ್ ನ ಸೇಲ್ ಮಾಡ್ತಿದ್ದಾರೆ ಇಂಟು 10 rupees. ಸೊ ಎಷ್ಟು ಬರುತ್ತೆ? 1,70,000 rupees is a ಸೇಲ್ಸ್ ಇನ್ ದ ಇಯರ್ ಆಫ್ 2012 ಆಯ್ತಾ. ಸೊ ನೆಕ್ಸ್ಟ್, ಕಾಸ್ಟ್ ಗಿವನ್ ಅಂದ್ರೆ ಅವರೇ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 1,30,000 ಇನ್ ದ ಇಯರ್ ಆಫ್ 2011. ಇನ್ ದ ಇಯರ್ ಆಫ್ 2012 ಎಷ್ಟು ಕೊಟ್ಟಿದ್ದಾರೆ? 1,45,000. ಸೊ ಇಲ್ಲಿ ಸೇಲ್ಸ್ ಸಿಕ್ಕಿದೆ ನಮಗೆ, ಬಟ್ ಪ್ರಾಫಿಟ್ ಅಸರ್ಟೈನ್ ಮಾಡಬೇಕು. ಸೊ ಪ್ರಾಫಿಟ್ ಅಸರ್ಟೈನ್ ಮಾಡ್ಬೇಕಂದ್ರೆ ನೋಡಿ, ಸೊ ಪ್ರಾಫಿಟ್ ಅಂತ ಸ್ಟಾರ್ ಮಾರ್ಕ್ ಕೊಟ್ಟಿದ್ದೀನಿ. ಸ್ಟಾರ್ ಮಾರ್ಕ್ ಮೀನ್ಸ್ ಇಸ್ ನಥಿಂಗ್ ಬಟ್ ಸೊ ನೋಟ್ ಪಾಯಿಂಟ್. ಸೊ ಯಾವ ರೀತಿ ಪ್ರಾಫಿಟ್ ನ ಅಸರ್ಟೈನ್ ಮಾಡ್ತೀರಾ? ಸೊ ನೋಡಿ, ಸೊ ಪ್ರಾಫಿಟ್ ಈಕ್ವಲ್ ಸೇಲ್ಸ್ ಮೈನಸ್ ಕಾಸ್ಟ್. ಸೊ ಸೇಲ್ಸ್ ಇಂದ ಕಾಸ್ಟ್ ನ ಲೆಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಇಲ್ಲಿ ನೋಡಿ, ಇನ್ ದ ಇಯರ್ 2011 ದ ಸೇಲ್ಸ್ ಇಸ್ 1,50,000 ಬಟ್ ದ ಕಾಸ್ಟ್ ಇಸ್ 1,30,000. ಸೊ ಲೆಸ್ ಮಾಡಿದಾಗ ಸೊ ಎಷ್ಟಕ್ಕೆ ಸಿಗುತ್ತೆ ಪ್ರಾಫಿಟ್? 20,000 rupees is a profit. ನೆಕ್ಸ್ಟ್, ಇನ್ ದ ಇಯರ್ 2012 ದ ಸೇಲ್ಸ್ ಇಸ್ 1,70,000. ಸೊ ಕಾಸ್ಟ್ ಇಸ್ ಗಿವನ್ ಸೊ 1,45,000. ದ ಪ್ರಾಫಿಟ್ ಎಷ್ಟು ಸಿಗುತ್ತೆ? 1,25,000 ಪ್ರಾಫಿಟ್ ಸಿಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ದ ಸೇಲ್ಸ್ and we also have the profit. ಇವಾಗ ಏನು ಮಾಡಬೇಕಂದ್ರೆ ಚೇಂಜಸ್ ಇನ್ ಪ್ರಾಫಿಟ್. ಸೊ ಫಸ್ಟ್ ಚೇಂಜಸ್ ಇನ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು, ನೆಕ್ಸ್ಟ್ ಚೇಂಜಸ್ ಇನ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಚೇಂಜಸ್ ಇನ್ ಪ್ರಾಫಿಟ್ ಅಂದ್ರೆ ನೋಡಿ, ಸೊ ಚೇಂಜಸ್ ಇನ್ ಪ್ರಾಫಿಟ್ ಈಕ್ವಲ್ಸ್ ಪ್ರಾಫಿಟ್ ಇನ್ ದ ಇಯರ್ 2012 ಮೈನಸ್ ಪ್ರಾಫಿಟ್ ಇನ್ ದ ಇಯರ್ 2011. ಸೊ ಎಷ್ಟು ಬರುತ್ತೆ ನೋಡಿ, 25,000 ಮೈನಸ್ 20,000 ಎಷ್ಟು ಬರುತ್ತೆ? 5,000 rupees is a changes profit changes in profit ಅಂತ
ಆಯ್ತಾ. ಸೊ ನೆಕ್ಸ್ಟ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದೇ ರೀತಿ. ಸೊ ಚೇಂಜಸ್ ಇನ್ ಸೇಲ್ಸ್ ಇನ್ ದ ಇಯರ್ 2012 ಮೈನಸ್ ಸೇಲ್ಸ್ ಇನ್ ದ ಇಯರ್ 2011. 2012 ಅಲ್ಲಿ 1,70,000 rupees ಸೇಲ್ಸ್ ಇದೆ, 2012 ಅಲ್ಲಿ 11 ಅಲ್ಲಿ 1,50,000 ಇದೆ. ಮೀನ್ಸ್ 12 ಮತ್ತೆ 11 ನ ಲೆಸ್ ಮಾಡಿದ್ರೆ 20,000 ಇಸ್ ಅ ಚೇಂಜಸ್ ಇನ್ ಸೇಲ್ಸ್ ಅಂತ. ಸೊ ಇದನ್ನ ಅಪ್ಲೈ ಮಾಡ್ತೀರಾ. ಸೊ ನೋಡಿ 5,000 ಡಿವೈಡೆಡ್ ಬೈ 20,000 ಇಂಟು 100 ಎಷ್ಟು ಬರುತ್ತೆ? ಪಿ ವಿ ರೇಷಿಯೋ ಇಸ್ 25% ಪಿ ವಿ ರೇಷಿಯೋ ಬರುತ್ತೆ. ಈ ಪಿ ವಿ ರೇಷಿಯೋನ ಏನ್ ಮಾಡ್ತೀರಾ? ಅಲ್ಲಿಗೆ ಅಪ್ಲೈ ಮಾಡ್ತೀರಾ ಆಯ್ತಾ. ಸೊ ಪಿ ವಿ ರೇಷಿಯೋ. ಮತ್ತೆ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಇದು ಬಂದು 2014 5 ಮಾರ್ಕ್ಸ್ ಕೇಳಿರೋ ಕ್ವಶನ್. The following information related to production and sales of an articles for November and December 2012. So it is late similar to last problem ಏನು ಸಾಲ್ವ್ ಮಾಡಿದ್ವಿ. ಸೊ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಇಯರ್ಸ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ 2 months ಆಫ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ 2 months ಆಫ್ ಇನ್ಫಾರ್ಮೇಶನ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ನಾವು ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ ಪರ್ಟಿಕ್ಯುಲರ್ಸ್ ನವೆಂಬರ್ ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಬಂದು ಪಡೆ ನವೆಂಬರ್ ಅಲ್ಲಿ 55,000 ಇದೆ, ಡಿಸೆಂಬರ್ ಅಲ್ಲಿ 80,000 ಇದೆ. ಪ್ರಾಫಿಟ್ ಬಂದು ನವೆಂಬರ್ ಅಲ್ಲಿ ನಿಲ್ ಇದೆ, ಸೊ ಡಿಸೆಂಬರ್ ಅಲ್ಲಿ 5,000 ಇದೆ. ಲಾಸ್ ಬಂದು ನವೆಂಬರ್ ಅಲ್ಲಿ 2,000 ಇದೆ, ಪ್ರಾಫಿಟ್ ಡಿಸೆಂಬರ್ ಅಲ್ಲಿ ಯಾವುದೇ ರೀತಿ ಇಲ್ಲ. ಸೊ ಈ ಒಂದು ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ನಮ್ಮ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ನೋಡಿ ಸೊಲ್ಯೂಷನ್. ಸೊ ಸೇಮ್ ಪಿ ವಿ ರೇಷಿಯೋ ಈಕ್ವಲ್ಸ್ changes in profit divided by changes in sales into 100, because ಇಲ್ಲಿ 2 months of information ಕೊಟ್ಟಿದ್ದಾರೆ. When they given 2 months of information, we have to apply this formula ಆಯ್ತಾ. ಸೊ ನೋ so changes in profit. So changes in profit calculate ಮಾಡಬೇಕು. First of all we have to calculate changes in profit. So changes in profit equals profit in December minus profit in November. So December ಅಲ್ಲಿ ಎಷ್ಟಿದೆ ನೋಡಿ ಪ್ರಾಫಿಟ್? 5,000 rupees ಪ್ರಾಫಿಟ್ ಇದೆ, ಬಟ್ ನವೆಂಬರ್ ಅಲ್ಲಿ ಇಟ್ ಇಸ್ ಅ ಲಾಸ್. ನವೆಂಬರ್ ಅಲ್ಲಿ ಏನಾಗಿದೆ? ಲಾಸ್ ಆಗಿದೆ. ಅದಕ್ಕೆ 5,000 ಮೈನಸ್ in bracket minus 2,000 because it's a loss. So ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 5,000 ಪ್ಲಸ್ 2,000 ಎಷ್ಟಾಗುತ್ತೆ? 7,000 rupees ಆಗುತ್ತೆ. ಇವಾಗ ಪ್ರಾಫಿಟ್ ಇನ್ ಚೇಂಜಸ್ ಎಷ್ಟಾಗುತ್ತೆ? 7,000 rupees ಆಗುತ್ತೆ. ಸೇಮ್ ಆಸ್ ಇಟ್ ಈಸ್ ಪ್ರಾಫಿಟ್ ಚೇಂಜಸ್ ಇನ್ ಸೇಲ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೇಲ್ಸ್ ಇನ್ ಡಿಸೆಂಬರ್ ಮೈನಸ್ ಸೇಲ್ಸ್ ಇನ್ ನವೆಂಬರ್. ಸೇಲ್ಸ್ ಇನ್ ಡಿಸೆಂಬರ್ 80,000 ಇದೆ, ಸೇಲ್ಸ್ ಇನ್ ನವೆಂಬರ್ 55,000 ಇದೆ. ಸೊ 80,000 ಅಲ್ಲಿ 55,000 ಲೆಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 25,000 ಸಿಗುತ್ತೆ ಆಯ್ತಾ. ಸೊ ಈ ಒಂದು ಅಮೌಂಟ್ ಏನ್ ಮಾಡ್ಬೇಕು? ನಾವು ಅಪ್ಲೈ ಮಾಡಬೇಕಾಗುತ್ತೆ. ಚೇಂಜಸ್ ಇನ್ ಪ್ರಾಫಿಟ್ 7,000, ಚೇಂಜಸ್ ಇನ್ ಸೇಲ್ಸ್ ಬಂದು 25,000 ಇಂಟು 100. ಸೊ ನೋಡಿ 7,000 divided by 25,000 into 100 ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದ್ರೆ ಪಿ ವಿ ರೇಷಿಯೋ? ಸೊ 28% ಇಸ್ ಪಿ ವಿ ರೇಷಿಯೋ. ಸೊ ಎಷ್ಟು ಮಾಡಿದ್ರೆ ನಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್. ನೆಕ್ಸ್ಟ್, ಥ್ಯಾಂಕ್ ಯು ಸ್ಟೂಡೆಂಟ್.